ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ರಸ್ತೆ ಬದಿ ನಿಂತ ಬಾಲಕಿಯ ಮೇಲೆ ಕಾರೊಂದು ಹಿಟ್ ಅಂಡ್ ರನ್ ಮಾಡಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಾಲಕಿ ಪಾರಾದ ಘಟನೆ ಕುಷ್ಟಗಿ ಪಟ್ಟಣದಲ್ಲಿ ಸಂಜೆ 4:10 ಸುಮಾರಿಗೆ ನಡೆದಿದೆ. ಟಿಎಪಿಎಸ್ಎಂಎಸ್ ವಾಣಿಜ್ಯ ಮಳಿಗೆಗಳ ಮುಂದಿನ ಗಜೇನಗಡ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದ ಚೈತನ್ಯ ಶರಣಪ್ಪ ತರಲಕಟ್ಟಿ ಗಾಯಗೊಂಡ 8 ವರ್ಷದ ಬಾಲಕಿ ಎಂದು ಗುರುತಿಸಲಾಗಿದೆ. ಟಿಎಪಿಎಸ್ಎಂಎಸ್ ವಾಣಿಜ್ಯ ಮಳಿಗೆಗಳಲ್ಲಿನ ಬಾಂಡೆ ಸಾಮಗ್ರಿ ವ್ಯಾಪಾರದ ಅಂಗಡಿಗೆ ಮದುವೆ ಸಾಮಗ್ರಿ ಖರೀದಿಸಲು ಗ್ರಾಮಸ್ಥರು ಆಗಮಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಿಸಿ ಬಾಂಡೆ ಸಾಮಗ್ರಿಗಳನ್ನು ಇಡಲಾಗಿತ್ತು. ನಿಲ್ಲಲು ಜಾಗೆ ಇಲ್ಲದೆ ಜನ ರಸ್ತೆಯಲ್ಲಿ ನಿಂತಿರುವಾಗ ಮಾರುತಿ ವೃತ್ತದಿಂದ ಅತಿ ವೇಗವಾಗಿ ಬಂದ ಕಾರು ಚಾಲಕ ಬಾಲಕಿಯ ಕಾಲು ಬೆರಳ ಮೇಲೆ ಚಲಾಯಿಸಿದ್ದಾನೆ. ಮೈ ಮೇಲೆ ಹರಿಯುತ್ತಿದ್ದ ಕಾರು ಅದೃಷ್ಟವಶಾತ್ ಕಾಲು ಬೆರಳ ಮೇಲೆ ಹರಿದಿದ್ದರಿಂದ ಬಾಲಕಿ ಪ್ರಾಣಾಪಾಯದಿಂದ ಪಾರಾದಳು. ತೀವ್ರ ರಕ್ತ ಗಾಯಗೊಂಡ ಬಾಲಕಿಯನ್ನು ಕುಟುಂಬಸ್ಥರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರು. ಇತ್ತ ಕಾರು ನಿಲ್ಲಿಸದೆ ಅದೇ ವೇಗದಲ್ಲಿ ಮುಂದೆ ಸಾಗಿದ ಚಾಲಕನನ್ನು ಹಿಡಿಯಲು ಸ್ಥಳದಲ್ಲಿದ್ದ ಬೈಕ್ ಸವಾರರು ಬೆನ್ನಟ್ಟಿ ಕಾರು ಸಮೇತ ಚಾಲಕನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲಕ ಮತ್ತು ಕಾರನ್ನು ಸದ್ಯ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನ್ಯಾಯಬೆಲೆ ಅಂಗಡಿಗಳು, ಆಸ್ಪತ್ರೆ, ಶಾಸಕರ ಕಾರ್ಯಾಲಯ ಇರುವ ಈ ಮುಖ್ಯ ರಾಜ್ಯ ಹೆದ್ದಾರಿಯಲ್ಲಿ ಟಿಎಪಿಸಿಎಂಎಸ್ ವಾಣಿಜ್ಯ ಮಳಿಗೆಗಳಲ್ಲಿನ ಬಾಂಡೆ ಸಾಮಗ್ರಿ, ಫುಟ್ಪಾತ್ ವ್ಯಾಪಾರ ಜೊತೆಗೆ ರಸ್ತೆ ತಡೆ, ರೋಡ್ ಹಂಪ್ಸ್ ಇರದ ಕಾರಣ ಅಪಘಾತ ಸಂಭವಿಸಲು ಕಾರಣವಾಗಿದೆ. ಇಲ್ಲಿ ಸಾವು ಸಂಭವಿಸಿದರೂ ಸಹ ರಸ್ತೆಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ರೋಡ್ ಹಂಪ್ಸ್ ಹಾಕಲು ಮುಂದಾಗುತ್ತಿಲ್ಲ. ಈ ಕುರಿತು ಪೊಲೀಸ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪುರಸಭೆಗೆ ಮನವಿ ಮಾಡಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಸುತ್ತಮುತ್ತಲಿನ ವಾಣಿಜ್ಯ ಮಳಿಗೆಗಳ ವ್ಯಾಪಾರಿಗಳು ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.